ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ನಿನ್ನೆ ತಾನೇ ರಾಜ್ಯಸಭೆಯಲ್ಲಿ ಮೊನ್ನೆ ಲೋಕಸಭೆಯಲ್ಲಿ ವಕ್ಫ್ ಬಿಲ್ ಅಂತೆ. ವಕ್ಫ್ ಬಿಲ್ ಅಂದರೆ WAQF ಅಂತ, ವಕ್ಫ್ ಪ್ರಾಪರ್ಟಿ. ಈ ಮುಸಲ್ಮಾನರು ಏನು ಮಾಡ್ತಾರೆ, ದಾನ ತಗೋತಾರೆ. ಔರಂಗಜೇಬನ ಕಾಲದಿಂದ ದಾನ ತಗೊಂಡ್ಬಿಟ್ಟು ಅದನ್ನು ಬಡವರಿಗೆ ಹಂಚಬೇಕು, ಬಡವರ ಜೀವನ ಕಟ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡಬೇಕು ಅಂತ ಇರ್ತಕ್ಕಂಥ ಒಂದು ಇದದು ಪದ್ಧತಿ. ಅದನ್ನು ವಕ್ಫ್ ಅಂತ ಹೇಳ್ತಾರೆ, ವಕ್ಫ್ ಪ್ರಾಪರ್ಟಿ ಅಂತ ಹೇಳ್ತಾರೆ. ಇಂಥ ಪ್ರಾಪರ್ಟಿಗಳನ್ನ ತೊಗೊಂಡು ಏನಾಗಿದೆ, ಇವರೇನು ಮಾಡ್ತಾರೆ, ಭ್ರಷ್ಟ ರಾಜಕಾರಣಿಗಳು ಫಾಸ್ಟಾಗಿ ದುಡ್ಡು ಮಾಡಬೇಕು, ಮಜಾ ಹೊಡಿಬೇಕು ಅನ್ನೋರು ಏನು ಮಾಡ್ತಾರೆ, ಇವರು ರಾಜಕಾರಣಕ್ಕೆ ಹಿಡಿತಾ ಇದ್ದಾರೆ. ನಮ್ಮ ಹಿಂದೂಗಳು ಇಂಡಿಯಾ ದೇಶದಲ್ಲಿರ್ತಕ್ಕಂಥ ಮುಸಲ್ಮಾನರೆಲ್ಲ 100ಕ್ಕೆ 90 ಭಾಗ ಇಲ್ಲಿ ಹಿಂದೂಗಳು ಕನ್ವರ್ಟ್ ಆದವರು, ಇಲ್ಲ ಔರಂಗಜೇಬನ ಕಾಲದಲ್ಲಿ ಕನ್ವರ್ಟ್ ಆದವರು, ಅಥವಾ ಗಜ್ನಿ ಮೊಹಮ್ಮದ್ ಕಾಲದಲ್ಲಿ ಕನ್ವರ್ಟ್ ಆದವರು, ಅಥವಾ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಕನ್ವರ್ಟ್ ಆದವರು. ಇವ್ರನ್ನ ಕೊಲೆ ಮಾಡಿ, ಹೆದರಿಸಿ, ಆಸೆ ಒಡ್ಡಿ, ಏನೇನೋ ಪಕ್ಷಾಂತರ ಮಾಡೋದಕ್ಕೆ ಹೇಗೆ ನೂರಾರು ಕಾರಣಗಳಿವೆ, ಧರ್ಮಾಂತರಣ ಮಾಡೋದಕ್ಕೂ ಸಾವಿರಾರು ಕಾನೂನುಗಳಿವೆ. ಮಾಡಿಬಿಟ್ಟು ಹೆಣ್ಮಕ್ಳನ್ನ ತೋರಿಸೋ, ದುಡ್ಡಿನ ಆಸೆ ತೋರಿಸೋ, ಅಧಿಕಾರದ ಆಸೆ ಏನೋ ಒಂದು ಆಸೆ ತೋರಿಸಿ ಏನಾಗಿದೆ, ನಮ್ಮಲ್ಲಿರ್ತಕ್ಕಂಥ ಹಿಂದೂಗಳು ವಿಕೃತ ಪರ್ವರ್ಟೆಡ್ ಹಿಂದೂಗಳು ಮುಸಲ್ಮಾನರಾಗಿದ್ದಾರೆ. ಇವ್ರ ಗಲಾಟೆನೇ ಜಾಸ್ತಿ ಆಗಿರೋದು. ಇದಕ್ಕೊಂದು ಉದಾಹರಣೆ ಹೇಳಬೇಕು ಅಂತಂದರೆ, ನೋಡಿ, ನಮ್ಮ ಇವರು ಮಲ್ಲಿಕಾರ್ಜುನ ಖರ್ಗೆ ಅವರಿದ್ದಾರೆ, ದೇವೇಗೌಡರು ಇದ್ದಾರೆ. ಈ ದೇವೇಗೌಡರು ಏನು ಹೇಳಿದರು ಅಂತಂದರೆ, ನರೇಂದ್ರ ಮೋದಿ ಏನಾದ್ರು ಪ್ರೈಮ್ ಮಿನಿಸ್ಟರ್ ಆಗ್ಬಿಟ್ರೆ ನಾನು ದೇಶ ಬಿಟ್ಟು ಹೋಗ್ತೀನಿ ಅಂತನಿದ್ರು. ಈಗೇನೋ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ, ಜನತಾದಳ BJP ಒಂದಾಗಿ ಫೈಟ್ ಮಾಡ್ತಿದ್ದಾರೆ. ಅದು ನಾವು ಪ್ರಸ್ತುತ ಅನ್ಬೋದು. ಆದರೂ ಸಹ ಎಷ್ಟು ವಿಕೃತ ಮನಸ್ಸಿನವರಿದ್ದಾರೆ ನಮ್ಮ ರಾಜಕಾರಣಿಗಳು ಅನ್ನೋದನ್ನು ಇಲ್ಲಿ ಒತ್ತು ಹೇಳಬೇಕಾಗತ್ತೆ. ಈ ಥರ ಹೇಳಬೇಕಾದ್ರೆ ಇನ್ನೊಂದು ಉದಾಹರಣೆ ಹೇಳ್ತೀವಿ. ನಮ್ಮ ಸಿದ್ದರಾಮಯ್ಯನವರು ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ, ಅನೇಕ ಫ್ರೀಗಳನ್ನ 5 ಫ್ರೀಗಳನ್ನ ಅನೌನ್ಸ್ ಮಾಡಿ ಮುಖ್ಯಮಂತ್ರಿ ಆದರು. ಅವರೇನು ಮಾಡಿದ್ದಾರೆ, ಮುಂದಿನ 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ವಿಧಾನಸಭೆಯನ್ನು ಡಿಕ್ಲೇರ್ ಮಾಡಿದ್ದಾರೆ. ಇವರು ಕಾಂಗ್ರೆಸ್ಗೆ ATM ಕೆಲಸ ಮಾಡ್ತಾರಂತೆ. ಅದು ನೋಡಿ, ದೊಡ್ಡ ಬಂಡವಾಳ ಇವ್ರಿಗಿರೋ ಆಸ್ತಿ ಏನು ಅಂತಂದರೆ, 100 ರೂಪಾಯಿ ಸಂಪಾದನೆ ಮಾಡಿದ್ರೆ 85-90 ರೂಪಾಯಿ ಹೈಕಮಾಂಡ್ ಕೊಟ್ಬಿಡ್ತಾರೆ. ಇನ್ನು 10 ರೂಪಾಯಿ ಉಳಿಯುತ್ತಲ್ಲ, ಇದರಲ್ಲಿ ಸರ್ಕಸ್ ಮಾಡ್ತಾರೆ. ನಾನು ಬಸ್ ಫ್ರೀ ಕೊಟ್ಟೆ, ಯುವನಿಧಿ ಫ್ರೀ ಕೊಟ್ಟೆ, ಗೃಹಲಕ್ಷ್ಮಿ ಫ್ರೀ ಕೊಟ್ಟೆ, ಹೆಂಗಸಕ್ಕೆ ಬಸ್ ಫ್ರೀ ಮಾಡಿದೆ, 200 ಯೂನಿಟ್ ವಿದ್ಯುತ್ ಫ್ರೀ ಮಾಡಿದೆ. ಈ ಥರ ಅನೇಕ ಪುಂಗಿಗಳನ್ನ ಬಿಡ್ತಾರೆ. ಈ ಬಿಟ್ಟು ಏನಾಗಿದೆ, ಇವಾಗ ದುಡ್ಡೇ ಇಲ್ಲದಂಗಾಗಿದೆ. ರಸ್ತೆ ಮಾಡಿಸೋದಕ್ಕೆ ದುಡ್ಡಿಲ್ಲ, ಬೇಸಿಗೆಗಾಲ ಬರ್ತಾಯಿದೆ, ಕುಡಿಯೋ ನೀರು ಸಪ್ಲೈ ಮಾಡೋದಕ್ಕೆ ದುಡ್ಡಿಲ್ಲ. ಗ್ರಾಮಾಂತರ ಪ್ರದೇಶಗಳಲ್ಲಿ ಹಳ್ಳಿ ಮೇಸ್ಟ್ರುಗಳು, ಪ್ರೈಮರಿ ಸ್ಕೂಲ್, ಮಿಡ್ಲ್ ಸ್ಕೂಲ್ ಮೇಸ್ಟ್ರುಗಳಿಗೆ ಪೇಮೆಂಟ್ ಕೊಡೋಕ್ಕೆ ದುಡ್ಡಿಲ್ಲ. ಇಂಥ ಪರಿಸ್ಥಿತಿನ ತಂದಿಟ್ಕೊಂಡು ಇವರು ತಮ್ಮ ಬೆನ್ನ ತಾವೇ ತಟ್ಕೋತಾ ಇದ್ದಾರೆ. ನಮ್ಮದು ಫ್ರೀ ಬಿಗಳನ್ನ ಕೊಟ್ಟಿದ್ದು ಭಾಳ ಸಕ್ಸಸ್ ಆಯಿತು, ಇಡೀ ದೇಶವನ್ನೇ ಫ್ರೀ ಮಾಡಬೇಕು, ಇಡೀ ದೇಶವನ್ನು ಭಿಕ್ಷೆಗೆ ಕೊಡ್ತಾ ನೀವು ಸ್ಟ್ರಾಂಗ್ ದೇಶ ಕಟ್ಟಕ್ಕೆ ಸಾಧ್ಯನಾ? ವೆನಿಜುಲಾ ಗೊತ್ತೇ ಇಲ್ವೇ ಸ್ವಾಮಿ ನಿಮಗೆ? ಅತಿ ಬುದ್ಧಿವಂತರಿದ್ದೀರಾ, ಹೆಲಿಕಾಪ್ಟರ್ ಓಡಾಡ್ತೀರಾ, ವಿಮಾನದಲ್ಲಿ ಓಡಾಡ್ತೀರಾ, ಕಾರ್ ಅನ್ನೋದು ನಿಮಗೆ ಎತ್ತಿನ ಗಾಡಿ ಇದ್ದಂಗೆ. ಬಿಡಿ, ಇಷ್ಟೆಲ್ಲ ಬೇರೆ ದೇಶಗಳು ಹೋಗಿ ಬರೋರು. ವೆನಿಜುಲಾ ಅನ್ನೋದು ದಕ್ಷಿಣ ಅಮೇರಿಕಾ ಖಂಡದಲ್ಲಿರ್ತಕ್ಕಂಥ ಒಂದು ಸಣ್ಣ ದೇಶ. ಅಲ್ಲಿ ಗೋಣಿ ಚೀಲ ತುಂಬ ದುಡ್ಡು ತೊಗೊಂಡು ಹೋಗಿ ಕೈನಲ್ಲಿ ಬ್ರೆಡ್ ಹಿಡ್ಕೊಂಬರ್ತಾರಂತೆ. ಏನು ಅಂತಂದರೆ 1 ಪೌಂಡ್ ಬ್ರೆಡ್ ಹಿಡ್ಕೊಂಬರ್ತಾರೆ, ಅದನ್ನು ಊಟ ಮಾಡ್ತಾರೆ ಜನ. ಅಲ್ಲೇನು ಅಂದರೆ 15-20 ಅಡಿ ಆಳ ತೋಡ್ಬಿಟ್ರೆ ಪೆಟ್ರೋಲ್ ಸಿಗತ್ತಂತೆ. ಹೀಗಾಗಿ ಏನಾಗಿದೆ, ಅಲ್ಲಿ ಜನ ಕೆಲಸ ಮಾಡೋದು ಬಿಟ್ಬಿಟ್ಟಿದ್ದಾರೆ. ಕೆಲಸ ಮಾಡೋದು ಬಿಟ್ಟಿರೋದ್ರಿಂದ ಏನಾಗಿದೆ, ಶ್ರೀಮಂತ ದೇಶ ಅದು ಈಗ ಬಡ ದೇಶ ಆಗ್ಬಿಟ್ಟಿದೆ. ಈಗ ಇದೆಲ್ಲ ಸಿದ್ದರಾಮಯ್ಯನವ್ರಿಗೆ ಗೊತ್ತಿಲ್ವ, ಬುದ್ಧಿವಂತ ಅಂತ ತಾನೇ ಹೇಳ್ಕೋತಾರೆ. ಅವ್ರು ಮುಂಬಾಲಕರು ಹೇಳ್ತಾರೆ. ವೆನಿಜುಲಾ ಅನ್ನೋದು ಯಾವ ಮಟ್ಟಕ್ಕೆ ಬಂದಿದೆ ಇವತ್ತು, ಅದು ನಿಮ್ಗೆ ಗೊತ್ತೇ ಆಗೋದಿಲ್ವಾ? ನಮ್ಮ ದೇಶ, ನಮ್ಮ ರಾಜ್ಯವನ್ನು ಹಾಗೆ ಮಾಡಬೇಕು ಅಂತ ಹೊರಟಿದ್ದೀರ. ಸ್ಟ್ರಾಂಗ್ ದೇಶ ಕಟ್ತೀರಾ, ಅಥವಾ ನಿಮ್ಗೆ ಅಧಿಕಾರದಲ್ಲಿ ಮುಂದುವರಿಬೇಕು ಅನ್ನೋದು ಅಷ್ಟೇ ಇಂಪಾರ್ಟೆಂಟಾ, ದೇಶನ ಸ್ಟ್ರಾಂಗ್ ಮಾಡಬೇಕು ಅನ್ನೋದು ಇಂಪಾರ್ಟೆಂಟಾ? ಎಲ್ಲ ವಿದ್ಯಾವಂತರಿಗೆ ವಿದ್ಯೆ ಕೊಟ್ಬಿಟ್ಟು ನಿರುದ್ಯೋಗಿಗಳಿಗೆ ವಿದ್ಯೆಯನ್ನು ಸೃಷ್ಟಿ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಈ ರಾಜಕಾರಣಿಗಳು. ಅದು ಮಾಡ್ತಾನೇ ಇಲ್ಲ. ನೀವೇನು ಮಾಡ್ತೀರಾ, ಅಧಿಕಾರಕ್ಕೆ ಬಂದು ಕೂತ್ಬಿಡ್ತೀರಾ. ಅಧಿಕಾರಕ್ಕೆ ಬಂದು ಕೂತ್ಕೊಳ್ಳೋದಕ್ಕೋಸ್ಕರ ಏನು ಮಾಡ್ತೀರಾ, ಫ್ರೀ ಬಿಗಳನ್ನ ಅನೌನ್ಸ್ ಮಾಡ್ತೀರಾ. ಫ್ರೀ ಬಿಗಳನ್ನ ಕೊಟ್ಟಿದ್ದು ಸಾಯಿತಂದು ಮತ್ತು ಇನ್ನೇನೋ ಪುಂಗಿ ಬಿಟ್ಕೊಂಡು ಖಾತೆ ಬಿಟ್ಕೊಂಡು ಹೋಗ್ತೀರಾ ನೀವು. ನಮಗೆ ಓಟ್ ಕೊಡಿ ಅಂತ ಅಂದ್ಬಿಟ್ಟು. ಏನಾಗಿದೆ, ದೇಶ ಹದಗೆಡ್ತಾ ಇದೆ. ದೇಶ ಅಮೇರಿಕಾದವ್ರ ಕೈಲಿ ಹೋದ್ರೆ ಪರವಾಗಿಲ್ಲ, ಯಾರೋ ಮುಸಲ್ಮಾನರು ಜೊಂಬಿ ಮಾಡ್ತಕ್ಕಂಥ ಮುಸಲ್ಮಾನರು ನಮ್ಮಲ್ಲಿದ್ದಾರೆ. ಇದು ನೋಡಿ ಏನಾಗುತ್ತೆ, ಇದು ದೇಶ 560 ದೇಶ ಇತ್ತಂತೆ. ಸರ್ದಾರ್ ವಲ್ಲಭಾಯ್ ಪಟೇಲು ಭಾರತವನ್ನು ಏಕೀಕರಣ ಮಾಡಬೇಕಾದ್ರೆ 565 ದೇಶಕ್ಕಿಂತ ಹೆಚ್ಚು ದೇಶಗಳನ್ನ
ಒಂದುಗೂಡಿಸ್ಬಿಟ್ಟು ಭಾರತ ದೇಶ ಅಂತ ಮಾಡಿದ್ರಂತೆ. ಅದ್ಯಾರೋ ಬ್ರಿಟಿಷರು ನಮಗೆ ಸ್ವಾತಂತ್ರ್ಯ ಕೊಡಬೇಕಿತ್ತು, ಅವ್ರ ನಾಲ್ಗೆ ಹೊರಲಿಲ್ಲ, ಅದಕ್ಕೆ ಅವರೇನು ಮಾಡಿದ್ರು, ಇಂಡಿಯಾ ಅಂತ ಮಾಡಿಬಿಟ್ರು. ನಮ್ಮ ದೇಶ ಪಾಕಿಸ್ತಾನವನ್ನು ಮುಸಲ್ಮಾನರಿಗೋಸ್ಕರ ಸಪ್ರೇಟ್ ಮಾಡಿಕೊಟ್ಟ ನಂತರ ಉಳಿದಿರ್ತಕ್ಕಂಥ ಭೂಭಾಗ ಹಿಂದೂಗಳಿಗೋಸ್ಕರ ಇರ್ತಕ್ಕಂಥದ್ದು ಹಿಂದೂಸ್ತಾನ. ಇದನ್ನು ಕರೀಲಿಲ್ವಲ್ರಿ ನೀವು ಪ್ರಾಮಾಣಿಕರ ಅನ್ನೋ ಕ್ವಶನ್ ಮಾರ್ಕು ಕಾಂಗ್ರೆಸ್ನವ್ರನ್ನ ಕೇಳಬೇಕಾಗತ್ತೆ. ಯಾಕೆ ಅಂತ, ನೀವು ಹಿಂದೂಗಳು ಬಹುಸಂಖ್ಯಾತರಾಗಿದ್ದರು, ಹಿಂದೂಗಳು ದೇಶವನ್ನು ಹಿಂದೂಸ್ತಾನ ಅಂತ ಏಕೆ ಕರೀಲಿಲ್ಲ? ಇದು $1 ಮಿಲಿಯನ್ ಕ್ವಶನ್, $1 ಬಿಲಿಯನ್ ಕ್ವಶನ್. ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಈ ಪ್ರಶ್ನೆ ಉಳಬೇಕು. ಆವಾಗ ನಮ್ಮ ದೇಶ ಸ್ಟ್ರಾಂಗ್ ಆಗೋಕ್ಕೆ ಮೊದಲನೇ ಹೆಜ್ಜೆ ಇಟ್ಟಿದೆ ಅಂತ ಹೇಳ್ಬೋದು. ಇದನ್ನೆಲ್ಲ ಬಿಟ್ಬಿಟ್ಟು ನಾವು ಹೆಂಗಸರಿಗೆ ಬಸ್ ಫ್ರೀ ಮಾಡಿದೆ, 2,000 ರೂಪಾಯಿ ಕೊಟ್ಟೆ, ಅಕ್ಕಿ ಕೊಟ್ಟೆ, ಯುವ ನಿಧಿ ಕೊಟ್ಟೆ, ಬೊಗಳಕ್ಕೆ ಬಿಟ್ಕೊಂಡು ರಾಜಕೀಯ ಮಾಡ್ತಾಯಿದ್ರೆ ಎಲ್ಲಿಗೆ ಹೋಗುತ್ತೆ ದೇಶ? ದೇಶದ ಬಗ್ಗೆ ಯೋಚನೆ ಮಾಡೋರು ಯಾರು? ಏನಾಗಿದೆ? ನಿಮ್ಮನ್ನು ಬೆಂಬಲಿಸ್ತಕ್ಕಂಥ ಹಿಂಬಾಲಕರು ಮುಂಬಾಲಕರು ಅಮಾಯಕರು ಅನಕ್ಷರಸ್ಥರೇ ಜಾಸ್ತಿ ಜನ ಇದ್ದಾರೆ. ಅವ್ರಿಗೆ ದೇಶ ಅಂದರೆ ಏನು ಅಂತ ಗೊತ್ತಿಲ್ಲ, ದೇಶ ಬೇಕಿಲ್ಲ, ಅವ್ರಿಗೆ 2 ಹೊತ್ತಿನ ಊಟ ಆದರೂ ಸಾಕು. ಏನು ಅಂತ ಈ ಥರ ಜನಗಳನ್ನ ಕಟ್ಕೊಂಡು ನೀವು ಸ್ಟ್ರಾಂಗ್ ದೇಶ ಕಟ್ಟಕ್ಕೆ ಸಾಧ್ಯನಾ? ಇದೇ ಪ್ರಶ್ನೆ ಎಲ್ಲರ ಮನಸ್ಸಲ್ಲೂ ಹುಟ್ಟಿದ್ರೆ ನಮ್ಮ ವಿಡಿಯೋ ಮಾಡಿದ್ದಕ್ಕೆ ನಮ್ಮ ಎಫರ್ಟ್ ಸಾರ್ಥಕ ಆಯಿತು ಅಂತ ಹೇಳ್ಬಿಟ್ಟಿದ್ದೀನಿ. ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.